ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದ್ದಾರೆ ಕಾಮನ್ ಮ್ಯಾನ್. ಬಿವೈ ವಿಜಯೇಂದ್ರ ಬದಲಾವಣೆಯಾದ್ರೆ ಇವರೇ ಸೂಕ್ತ ಅಂತ ಹೇಳಿ ಈಗ ನಿರ್ಧಾರ ಮಾಡಲಾಗಿದೆ. ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸಲ್ಲಿ ಕಾಮನ್ ಮ್ಯಾನ್ ಇದ್ದಾರೆ. ಏನಾದ್ರೂ ಬಿವೈ ವಿಜಯೇಂದ್ರ ಬದಲಾವಣೆಯಾದ್ರೆ ಇವರಾಗಬಹುದು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಂತಿರೋ ಉತ್ತರದ ನಾಯಕರು ಎರಡೂ ಬಣದವರಿಗೆ ಈ ಕೂಲ್ ಮ್ಯಾನ್ ಓಕೆ ಅಂತೆ. ಇವರ ಹೆಸರನ್ನೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೂಚಿಸಿದ್ದಾರಂತೆ. ಇವರಾದ್ರೆ ಓಕೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೆಸರು ಈಗ ರೇಸಲ್ಲಿದೆ. ಫೆಬ್ರವರಿಯಲ್ಲಿ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಯಾಗುತ್ತೆ. ಆ ತಿಂಗಳಲ್ಲಿ ಪಕ್ಷದ ಆಂತರಿಕ ಚುನಾವಣೆಯೂ ಕೂಡ ನಡೆಯುತ್ತೆ. ನೋಡಿ, ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಬೊಮ್ಮಾಯಿ ಹೆಸರನ್ನ ಸೂಚಿಸುವ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಓಕೆ ಅಂದಿದ್ದಾರಂತೆ. ನಮ್ದೇನು ಅಭ್ಯಂತರ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ರಾಜ್ಯಾಧ್ಯಕ್ಷರಾದ್ರೆ, ಚುನಾವಣೆ ಬದಲು ಅವಿರೋಧ ಆಯ್ಕೆಯಾದ್ರೆ ಬಿವೈ ವಿಜಯೇಂದ್ರ ಅವರಿಗೆ ಕೋಕು. ಈ ಕುರಿತು ಪಕ್ಷದೊಳಗೆ ಬಿಸಿ ಬಿಸಿ ಚರ್ಚೆಗಳು ಕೂಡ ಈಗ ಆಲ್ರೆಡಿ ಶುರುವಾಗಿದೆ. ಸದ್ಯ ವಿಜಯೇಂದ್ರ ಅವರಿಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಪ್ರಬಲ ಬೆಂಬಲ ಕೂಡ ಇದೆ. ವಿಜಯೇಂದ್ರ ಏನಾದರೂ BS ಯಡಿಯೂರಪ್ಪ ಅವರು ಅಖಾಡಕ್ಕಿಳಿದ್ರೆ ಮತ್ತೊಮ್ಮೆ ವಿಜಯೇಂದ್ರ ಅವರಿಗೆ ಚಾನ್ಸ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಪಕ್ಷದೊಳಗೆ ಆಗ್ತಾ ಇರುವಂತಹ ಒಂದು ರೀತಿಯ ಆಂತರಿಕ ಕಲಹಗಳು, ರೆಬಲ್ ನಾಯಕರು ಸಿಡಿದೆದ್ದಿದ್ದಾರೆ. ಎರಡೆರಡು ಬಣಗಳಾಗಿದೆ. ಅವರ ಪ್ರಮುಖವಾದಂತಹ ಒತ್ತಾಯ ಇರೋದು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ವಿಜಯೇಂದ್ರ ಬದಲಾವಣೆ ಆಗಬೇಕು ಅಂತ ಹೇಳಿ. ಮತ್ತೆ ಬಸವರಾಜ ಬೊಮ್ಮಾಯಿ ಆದರೆ ಓಕೆ ಅಂತ ಹೇಳಿದಾರಂತೆ. ಹಾಗಾಗಿ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಒಂದ್ ಕಡೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು, ಬೇರೆಯವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವ ಆಗ್ರಹ ಒಂದು ಬಣದಿಂದ ಕೇಳಿಬರ್ತಾ ಇರೋದು. ಈಗ ಬಸವರಾಜ ಬೊಮ್ಮಾಯಿ ಆದ್ರೆ ಓಕೆ ಅಂತ ಹೇಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಏನ್ ಸಿಗ್ತಾ ಇದೆ? ಈಗ ಅಪ್ಡೇಟು, ಬದಲಾವಣೆ ಆದ್ರೆ ಯಾವಾಗ ಆಗಬಹುದು? ಬದಲಾವಣೆ ಈ ತಿಂಗಳಲ್ಲಿ ಆಗುತ್ತೆ. ಯಾಕಂದ್ರೆ JP ನಡ್ಡಾ ಅವರ ಕಾರ್ಯಾವಧಿ ಮುಕ್ತಾಯವಾಗ್ತಾ ಇರೋದ್ರಿಂದ ಹೀಗಾಗಿ ಎಲ್ಲಾ ರಾಜ್ಯಾಧ್ಯಕ್ಷರು ಸಹ ಮತಗಳನ್ನ ಹಾಕುವ ಮುಖಾಂತರ ರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅದೇ ರೀತಿ ಏನು ರಾಜ್ಯದಲ್ಲೂ ಸಹ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಏನು ಜಿಲ್ಲಾಧ್ಯಕ್ಷರುಗಳು ಮತಗಳನ್ನ ಚಲಾಯಿಸುವ ಮುಖಾಂತರ ರಾಜ್ಯಾಧ್ಯಕ್ಷರುಗಳನ್ನ ಆಯ್ಕೆ ಮಾಡ್ತಾರೆ. ಆ ಒಂದು ಪ್ರೊಸೆಸ್ ಸಹ ನಡೀತಿದೆ. ಆದ್ರೆ ಪ್ರಮುಖವಾಗಿ ಬಿವೈ ವಿಜಯೇಂದ್ರ ಅವರು ಅಧಿಕಾರವನ್ನು ಸ್ವೀಕರಿಸಿ 1 ವರ್ಷವಾಗಿದೆ. ಹೀಗಾಗಿ ಚಾನ್ಸ್ ಕೊಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರು ಸಹ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಆದ್ರೆ ಕೆಲವೊಂದಿಷ್ಟು ರಾಜ್ಯ ನಾಯಕರು ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ನಾವು ಹೋಗೋದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಹೀಗಾಗಿ ವಿಜಯೇಂದ್ರ ಅವರನ್ನ ಈ ಕೂಡಲೇ ಬದಲಾವಣೆ ಮಾಡಿ ನಾವು ಸೂಚಿಸಿರ್ತಕ್ಕಂತಹ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರ ಒಂದು ಭಾಗವಾಗಿ ಮಾಜಿ ಸಿಎಂ ಮತ್ತೆ ಕೂಲ್ ಮ್ಯಾನ್ ಮತ್ತೆ ಕಾಮನ್ ಮ್ಯಾನ್ ಅಂತಾನೆ ಖ್ಯಾತಿಯಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರೇನಿದ್ದಾರೆ, ಅವರಿಗೆ ರಾಜ್ಯದ ಬಿಜೆಪಿಯ ಸಾರಥಿ ಪಟ್ಟವನ್ನ ಕೊಡಿಸೋದಕ್ಕೆ ಕೆಲವೊಂದಿಷ್ಟು ನಾಯಕರು ಸಹ ತೆರೆಮರೆಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ವಿರುದ್ಧ ಸಿಡಿದಿರ್ತಕ್ಕಂತಹ ಏನು ಭಿನ್ನರ ಟೀಮ್ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಏನಿದೆ, ಆ ಟೀಮ್ ಸಹ ಇದೀಗ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನೇ ಸಹ ಸೂಚಿಸಿರ್ತಕ್ಕಂಥದ್ದು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ಸಂಸದರಾಗಿ ಆಯ್ಕೆಯಾದ್ರೂ ಸಹ ಈ ಹಿಂದೆ ಕಟೀಲ್ ಅವರು ಸಹ ಸಂಸದರಾಗಿ ಆಯ್ಕೆಯಾಗಿದ್ರು, ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ಈಗ ಅದೇ ಮಾದರಿಯಲ್ಲಿ ಏನಾದ್ರೂ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಭಿನ್ನರ ಪಟ್ಟನ್ನು ಹಿಡಿದಿದ್ದೆ ಆದಲ್ಲಿ ಆಗ ಬಸವರಾಜ ಬೊಮ್ಮಾಯಿ ಅವರನ್ನ ಆ ಜಾಗಕ್ಕೆ ತರ್ತಾರೆ. ಇಲ್ಲಿ 2 ಸ್ಟ್ರಾಟಜಿಯನ್ನ ಹೈಕಮಾಂಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲರನ್ನ ಒಟ್ಟಿಗೆ ತಗೊಂಡೋಗಂತಹ ಶಕ್ತಿ ಇದೆ, ಜೊತೆಗೆ ಲಿಂಗಾಯತ ನಾಯಕ. ಹೀಗಾಗಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿದ್ದ ಜಾಗದಲ್ಲಿ ಅದೇ ಜಾಗಕ್ಕೆ ಲಿಂಗಾಯತರನ್ನ ಕತ್ಕೊಂಡ್ ಬರೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಇದೀಗ ಎಲ್ಲರೂ ಸಹ ಸೂಚನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದವರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ನಾವು ಅತಿ ಹೆಚ್ಚು ಸೀಟ್ಗಳನ್ನ ಕೊಡ್ತೀವಿ ಬಿಜೆಪಿಗೆ, ಹೀಗಾಗಿ ನಮಗೆ ಒಂದು ಪ್ರಾತಿನಿಧ್ಯವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಟ್ಟಣ ಇಟ್ಟಿರ್ತಕ್ಕಂಥ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಆ ಜಾಗಕ್ಕೆ ಕರ್ಕೊಂಡ್ಬಂದು ಎಲ್ಲರನ್ನು ಸಹ ಒಟ್ಟುಗೂಡಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡೋದ್ರ ಬಗ್ಗೆನೂ ಸಹ ಒಳಗೆ ಚರ್ಚೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರ ಡಿಸಿಷನ್ ಈಗಲೂ ಸಹ ಬಿಜೆಪಿಯಲ್ಲಿ ಅಂತಿಮವಾಗ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ಏನೇ ಕೆಲಸವನ್ನ ರಾಜ್ಯದಲ್ಲಿ ಮಾಡ್ಬೇಕಾದ್ರೆ
ಯಡಿಯೂರಪ್ಪನವರ ಸಲಹೆ ಸೂಚನೆಗಳನ್ನ ಸ್ವೀಕರಿಸುತ್ತೆ. ಹೀಗಾಗಿ ಒಂದು ಪಕ್ಷ ಯಡಿಯೂರಪ್ಪನವರು ತಮ್ಮ ಮಗನ ಪರ ದೊಡ್ಡ ಮಟ್ಟದ ಬ್ಯಾಟಿಂಗ್ ಅನ್ನ ಆಡಿದ್ದಾದಲ್ಲಿ ಆಗ ವಿಜೇಂದ್ರ ಅವರು ಸೇಫ್ ಆಗ್ತಾರೆ. ಮುಂದಿನ ಸುದೀರ್ಘವರೆಗೂ ಸಹ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ಸಾಧ್ಯತೆಗಳು ಬಹುತೇಕ ನಿಶ್ಚಲವಾಗಿದೆ. ಆದ್ರೆ ಭಿನ್ನ ಮತವನ್ನ ತಡೆಬೇಕು, ಭಿನ್ನರನ್ನ ಏನಾದ್ರೂ ಮಾಡಿ ಸಮಾಧಾನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಬೋದು. ಆಗ ಪದಾಧಿಕಾರಿಗಳು, ಉಪಾಧ್ಯಕ್ಷರು ಹೀಗೆ ಬದಲಾವಣೆ ಆಗ್ಬೋದು. ಏನಾದ್ರೂ ಲಕ್ ಹೊಡೆದಿದ್ದಾದಲ್ಲಿ ಆಗ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯ ನೂತನ ಓಕೆ ರಾಘವೇಂದ್ರ, ಪೂರ್ಣಿಮಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.